ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಂಜನಾ ಅಳ್ಳಿಕಟ್ಟಿ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆಯವರು. ಇಂದು ನಾನು ನಿಮಗೆ ನಿಮ್ನ ದರ್ಪಣಗಳಲ್ಲಿ ಪ್ರತಿಬಿಂಬ ಉಂಟಾಗುವಿಕೆಗೆ ಸಂಬಂಧಪಟ್ಟ ಸಂದರ್ಭ 3ರ ರೇಖಾಚಿತ್ರ ರಚಿಸುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ 30 ಮತ್ತು 60 ಸೆಂಟಿಮೀಟರ್ ಅಳತೆಗಳುಳ್ಳ 2 ಬಿಂದುಗಳನ್ನು ರಚಿಸಿ ಅವುಗಳ ಮೂಲಕ ಒಂದು ರೇಖಾಖಂಡವನ್ನು ರಚಿಸಿದ್ದೇನೆ. ನಂತರ ಕೈವಾರದ ಮೂಲಕ 60 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಅರ್ಧ ವೃತ್ತವನ್ನು ರಚಿಸುತ್ತೇನೆ. ನಿಮ್ನ ದರ್ಪಣದಲ್ಲಿ ತಗ್ಗಾದ ಭಾಗ ಹೊಳಪುಳ್ಳ ಮೇಲ್ಮೈ ಹೊಂದಿದ್ದು, ಉಬ್ಬಿದ ಭಾಗವು ಅಪಾರದರ್ಶಕ ವಸ್ತುವಿನಿಂದ ಲೇಪಿತವಾಗಿರುತ್ತದೆ. ದರ್ಪಣದ ಧ್ರುವ ಬಿಂದು P, ಸಂಗಮ ಬಿಂದು F, ವಕ್ರತಾ ಕೇಂದ್ರ C ಇವುಗಳ ಮೂಲಕ ಹಾಯ್ದು ಹೋದ ರೇಖೆಯನ್ನು ಪ್ರಧಾನ ಅಕ್ಷ ಎಂದು ಕರೆಯುವರು. ವಸ್ತುವನ್ನು ವಕ್ರತಾ ಕೇಂದ್ರ C ದಲ್ಲಿ ಇರಿಸಿದಾಗ ವಸ್ತುವಿನಿಂದ ಹೊರಡುವ ಒಂದು ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ನಿಯಮ 1ಕ್ಕೆ ಅನುಗುಣವಾಗಿ ಸಂಗಮ ಬಿಂದು F ದ ಮೂಲಕ ಹಾಯ್ದು ಹೋಗುತ್ತದೆ. ಅದೇ ವಸ್ತುವಿನಿಂದ ಹೊರಡುವ ಇನ್ನೊಂದು ಕಿರಣವು ಸಂಗಮ ಬಿಂದು F ದ ಮೂಲಕ ಹಾಯ್ದು ಹೋಗಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ನಿಯಮ 2ಕ್ಕೆ ಅನುಗುಣವಾಗಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತದೆ. ಈ ಕಿರಣವು ಸಂಗಮ ಬಿಂದು F ದ ಮೂಲಕ ಹಾಯ್ದು ಬಂದಿರುವ ಕಿರಣವನ್ನು ಒಂದು ಬಿಂದುವಿನಲ್ಲಿ ಸಂಧಿಸುತ್ತದೆ. ಅಂದರೆ ಪ್ರತಿಬಿಂಬವು ಇಲ್ಲಿಯೇ ಉಂಟಾಗಿರುತ್ತದೆ. ಪ್ರತಿಬಿಂಬದ ಲಕ್ಷಣಗಳು. ಮೊದಲನೇದಾಗಿ ಸ್ಥಾನ, ವಸ್ತುವಿನ ಕೆಳಭಾಗದಲ್ಲಿ ಅಂದರೆ ವಕ್ರತಾ ಕೇಂದ್ರ C ದಲ್ಲಿ. ಎರಡನೇದಾಗಿ ಗಾತ್ರ, ವಸ್ತುವಿನಷ್ಟೇ ಗಾತ್ರವನ್ನು ಹೊಂದಿರುತ್ತದೆ. ಮೂರನೇದಾಗಿ ಸ್ವಭಾವ, ತಲೆ ಕೆಳಗಾಗಿದ್ದು ಸತ್ಯ ಪ್ರತಿಬಿಂಬವಾಗಿರುತ್ತದೆ. ಅಂದರೆ ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆ ಹಿಡಿಯಬಹುದಾಗಿದೆ. ಧನ್ಯವಾದಗಳು.